ಈ ಪೇಪರ್ ಓದೋದಿಲ್ವಾ? ಪೇಪರ್ ಓದ್ತಾರೆ, ಆದರೆ ಪೇಪರ್ ಓದುವ ಅವ್ರು ಪಾಠವನ್ನು ಕಲಿಯೋದಿಲ್ಲ ಅದನ್ನು ಅಂತ ತುಂಬ ಅಂಥದ್ದನ್ನು ನಾನು ನೋಡ್ತಾ ಇರ್ತೇನೆ. ಆಮೇಲೆ ಇಲ್ಲಿ ಜೈಲ್ ರೋಡ್ನಲ್ಲಿ ಬಂಗಾರದ ಸರ ಹಾಕ್ಕೊಂಡು ಕಾರ್ ಸ್ಟ್ರೀಟಲ್ಲಿ ನಾನು ಯಾವಾಗಲೂ ತಮಾಷೆ ಮಾಡೋದು. ಕಾರ್ ಸ್ಟ್ರೀಟ್ ಬಂಧುಗಳನ್ನು ನಾನು ಹಾಸ್ಯಲೇಖಕಿಯಾಗಿ ತುಂಬ ಇಷ್ಟಪಡ್ತೇನೆ. ಯಾಕೆಂದರೆ ಅಲ್ಲಿ ಸಾಮಾನ್ಯ ವೆಂಕಟರಮಣ ಸ್ವಾಮಿ ಮೈ ಮೇಲೆ ಎಷ್ಟು ಆಭರಣ ಇರ್ತದೋ ಅಷ್ಟನ್ನು ಹಾಕ್ಕೊಂಡು ಮಹಿಳೆಯರು ಓಡಾಡ್ತಿರ್ತಾರೆ. ಇಷ್ಟು ಧೈರ್ಯ ಬೇರೆ ಜಿಲ್ಲೆಯ ಮಹಿಳೆಯರಿಗಿಲ್ಲ. ನೀವು ಕಾರ್ ಸ್ಟ್ರೀಟ್ ಫೆಸ್ಟಿವಲಲ್ಲಿ ನೀವು ಬಂದು ನೋಡಿ, ಅಷ್ಟೇ ಆಭರಣ ಅದೇ ಥರದ್ದು ಹಾಕ್ಕೊಂಡು ಓಡಾಡ್ತಾರೆ. ಇದು ಈ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ತಮಾಷೆ ಮಾಡ್ತಿದ್ದೆ. ಆಮೇಲೆ ಬಂದ ಒಬ್ಬ ಪೊಲೀಸ್ ಅಜ್ಜಿ ಹಾಕ್ಕೊಂಡು ಹೋಗ್ತಾ ಇದೆ, ಇಷ್ಟೆಲ್ಲ ಬಂಗಾರ ಹಾಕ್ಕೊಂಡು ಹೋಗಬಾರ್ದು, ಅಲ್ಲಿ ಕಳ್ಳರಿದ್ದಾರೆ, ಇದನ್ನೆಲ್ಲ ತೆಗೆದು ನಾನು ಒಂದು ಪೇಪರಲ್ಲಿ ಕಟ್ಟಿ ನಿನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗು ಅಜ್ಜಿ ಅಂಥೇಳಿ ಅದನ್ನು ಅಜ್ಜಿ ತೆಗೆದುಕೊಟ್ಟು ಪೊಲೀಸ್ ಅವನು ಎಲ್ಲ ಕಟ್ಟಿ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ಹೋಯಿತು ಅಜ್ಜಿ. ಮನೆಗೆ ಹೋಗಿ ಆ ಮಗ ಎಲ್ಲಿ ಬಂಗಾರದಲ್ಲ, ಹೀಗೆ ಅವನೊಬ್ಬ ಪೊಲೀಸ್ ಸಿಕ್ಕು ಬಚಾವಾಯಿತು ಮಗ ಅಂಥೇಳಿ ನೋಡಿದಾಗ ಪೇಪರು. ಇದನ್ನು ಪೇಪರ್ ಓದೋದಿಲ್ವ ನಮ್ಮ ಮಹಿಳೆಯರು? ನಾನು ಮಹಿಳೆಯರಿಗೆ ಹೇಳುವಂಥದ್ದು ಪುರುಷರು, ವಿದ್ಯಾರ್ಥಿಗಳು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಥರದ ಪೊಲೀಸ್ ಅಲ್ಲ, ಹೌದು, ಈ ಮೂಲಕವಾಗಿ ಪೊಲೀಸ್ ಡ್ರೆಸ್ಸಲ್ಲಿ ಬಂದಿದ್ದಾನೆ. ಇಂಥದ್ದು ದಕ್ಷಿಣ ಕನ್ನಡದಲ್ಲಿ ತುಂಬ ಕಡಿಮೆ ಇತ್ತು. ನಾನು ಬಂದಾಗ, ನಾನು ಉತ್ತರ ಕನ್ನಡದಿಂದ ಬಂದವಳು, ತಣ್ಣನ ಊರೋದು ಉತ್ತರ ಕನ್ನಡ. ಇಲ್ಲಿಯ ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಒಂದು ಜಿಲ್ಲೆ ಪ್ರಗತಿ ಹೊಂದದೆ ಅಂತಾದರೆ, ಫಾಸ್ಟಾಗಿ ಪ್ರಗತಿಯನ್ನು ಹೊಂದಬೇಕಾದ್ರೆ ಅಲ್ಲಿಯ ಟ್ರಾನ್ಸ್ಪೋರ್ಟ್, ನಾನೊಬ್ಬ ಎಕನಾಮಿಕ್ಸ್ ಮೇಡಮ್ ಆದ್ದರಿಂದ ನೆನಪು ಮಾಡ್ಕೊಳ್ಳೋದು, ಅಲ್ಲಿಯ ಟ್ರಾನ್ಸ್ಪೋರ್ಟ್ ತುಂಬ ಮುಖ್ಯವಾಗ್ತದೆ. ನಾನೊಂದು 100 ಲೇಖನವನ್ನು ಇಲ್ಲಿಯ ಬಸ್ಸುಗಳ ಮೇಲೆ ಬರೆದಿದ್ದೇನೆ. ಅದರದ್ದು ಒಂದು ಕ್ಯಾಪ್ಷನನ್ನು ಇಲ್ಲಿ ನೆನಪು ಮಾಡಿಕೊಂಡು ನನ್ನ ಭಾಷಣ ಮುಗಿಸ್ತೇನೆ. ಯಾಕೆಂದರೆ ಇಲ್ಲಿಯ ಟ್ರಾನ್ಸ್ಪೋರ್ಟು, ಈ ವೇಗ ಇದೆಯಲ್ಲ, ಇದು ಇಲ್ಲಿಯ ಪ್ರಗತಿಯ ವೇಗಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಇದು. ಅದನ್ನು ನಾನು ಇನ್ನೊಂದು ಮುಖವನ್ನು, ತಮಾಷೆ ಮುಖವನ್ನು ಮಾತ್ರ, ದುಂಪೋಲೆ ಪಿರಪೋಲೆ ಅಂತ ಇಬ್ಬರು ಕಂಡಕ್ಟರ್ ಇರ್ತಾರೆ ಇಲ್ಲಿಯ ಬಸ್ನಲ್ಲಿ. ಏಕಕಾಲದಲ್ಲೇ ಮುಂದಕ್ಕೂ ಹೋಗುವ ಹಿಂದಕ್ಕೂ ಬರುವ ಘಟನೆ ನಡೆಯುವುದಿದ್ದರೆ ಅದು ದಕ್ಷಿಣ ಕನ್ನಡದ ಬಸ್ಸಿನಲ್ಲಿ ಅಂತ ನಾನು, ಇಬ್ಬರು ನಿರ್ವಾಹಕರು ಇರ್ತಾರೆ ಅಂತ ನಾನು ತುಂಬ ಲೇಖನಗಳನ್ನು ಬರೆದಿದ್ದೇನೆ. ಆದರೆ ಬಸ್ ಮಾಲೀಕರ ಸಂಘ ನನ್ನನ್ನು ಕರೆದು ನಂಗೆ ಬೈತಾರೆ ಅಂತಲೇ ಅಂದ್ಕೊಂಡು ಹೋಗಿದ್ದೆ, ನಂಗೆ ಸನ್ಮಾನ ಮಾಡಿಬಿಟ್ಟಿದ್ರು. ಅದು ಅವರ ಕೊಡುಗೆ ಇದೆಯಲ್ಲ, ಅದನ್ನು ನಾನು ದಾಖಲಿಸಿದ್ದೇನೆ. ಇದನ್ನು ಒಂದು ತಮಾಷೆಯಲ್ಲಿ ಹೇಳ್ತೇನೆ. ನಾನೊಂದು 2 ವೀಲರಲ್ಲಿ ನನಗೆ ಈ ಕೆಲವರಿಗೆ ಸಲಹೆ ಕೊಡೋದೊಂದು ಕಾಯಿಲೆ. ಎಂತ ನಡ್ಕೊಂಡು ಹೋಗ್ತೀರಿ ಅಥವಾ ನೀವೇನು ಮಾಡ್ತಾಯಿದ್ದೀರೋ ಅದ್ರ ವಿರುದ್ಧವಾದ ಏನೋ ಒಂದು ಸಲಹೆ ಕೊಡ್ತಾ ಹೋಗ್ತಾರೆ. ಅದು ತುಂಬ ಜನ ಕೇಳಿ ನಮಗೂ ಹೌದು ಅಂತ ಅನ್ಸ್ಬಿಡ್ತದೆ. ಬಸ್ಸಲ್ಲಿ ಯಾಕ್ರಿ ಹೋಗ್ತೀರಾ, ಒಂದು 2 ವೀಲರ್ ತಗೊಳ್ಳಿ ಮೇಡಮ್ ಅಂತ ನಂಗೆ ತುಂಬ ಹೇಳ್ತಾಯಿದ್ರು ನನ್ನ ಕಲೀಗ್ಸು. ಒಂದು 2 ವೀಲರ್ ತಗೊಂಡೆ. ಗಂಡು ಹುಡುಗರಿಗೆ ರಕ್ತಗತವಾಗಿ ಡ್ರೈವಿಂಗ್ ಬಂದಿರ್ತದಂತೆ. ನಾವು ಕಲಿಯುವಾಗ ತುಂಬ ತಮಾಷೆ ಘಟನೆಗಳು ನಡೀತವೆ. ಹತ್ತಿ ಕೂತಾಗ ಹುಡುಗರಿಗಲ್ಲ, ಇದು ಹುಡುಗಿಯರಲ್ಲಿ ಹೇಳಿಸಿದ್ದು, ಯಾರನ್ನು ನೋಡ್ತೀವೋ ಅಥವಾ ಏನನ್ನು ನೋಡ್ತೀವೋ ಅಲ್ಲಿ ಹೋಗಿ ಕುಟ್ಟುತ್ತದೆ ಅದು ಶುರುವಿನದು. ನಿಮಗೆ ನೆನಪಿರ್ಬೋದು, ನಾನು ನನ್ನ ಮನೆಯ ಮಾಲೀಕರನ್ನು 31ನೇ ತಾರೀಕು ಮಾತ್ರ ಅವರು ಮುಗುಳ್ನಗೋದು ನನ್ನ ಹತ್ರ. ಯಾಕೆಂದರೆ ನಾನು ಚೆಕ್ ಕೊಡ್ತಾ ಇದ್ವಿ ಆಗ ಬಾಡಿಗೆನ. ಆವತ್ತು ಬಂದರು, ನಾನು ಅವರನ್ನು ನೋಡಿಬಿಟ್ಟೆ, ನಗ್ತಾ ಇದ್ದಾರೋ ಹೋಗಿ ಅವರಿಗೆ ಕೊಟ್ಟಿತ್ತು. ನೆಕ್ಸ್ಟ್ ಡೇ ನನಗೆ ನೋಟಿಸ್ ಬಂತು, ನೀವು ಮನೆ ಚೇಂಜ್ ಮಾಡತಕ್ಕದ್ದು ಅಂಥೇಳಿ ಬಂತು. ಕಾಲೇಜಲ್ಲಿ ಪ್ರಿನ್ಸಿಪಾಲರು ನಾನು ಹೋದ ಮೇಲೆ, ಯಾಕಂದರೆ ಗೇಟ್ ನೋಡಿದರೆ ಗೇಟಿಗೆ ಹೋಗಿ ಕುಟ್ತದೆ ಅದು, ಯಾರೋ ಹುಡುಗನ ನೋಡಿದರೆ ಅವರಿಗೆ ಕುಟ್ತದೆ. ಅದಕ್ಕೆ ಪ್ರಿನ್ಸಿಪಾಲ್, ಆ ಹೆಗಡೆ ಮೇಡಮ್ ಹೋದ್ರೆ ನೋಡಿ ಮಾರೆಯ ಅಂತ ಆಮೇಲೆ ಬರೋದು, ಪ್ರಿನ್ಸಿಪಾಲ್ರಿಗೆ ಹೋಗಿ ಕುಟ್ಟಿದ್ರೆ ಅಂತ ಅವರಿಗೆ ಭಯ ಇತ್ತು. ಹೀಗೆ ಕುಟ್ಟಿಕೊಂಡು ನಾನು ನನ್ನ ಸ್ಕೂಟಿಯನ್ನು ಓಡಿಸ್ತಾ ಇದ್ದೆ. ಒಬ್ಬ ಹುಡುಗ ನನಗೆ, ನನ್ನ ವಿದ್ಯಾರ್ಥಿನೇ, ಅವನು ಬಂದು, ನಾನು ಕದ್ರಿಯಿಂದ ಮಂಗಳೂರು ತನಕ, ಇಲ್ಲಿ ಹಂಪನಕಟ್ಟೆ ಕಾಲೇಜು ನಂದು, ಅಲ್ಲಿಗೆ ಬರಬೇಕು, ಅವನು 5 ಸಲ ಬಂದು ಹೋಗ್ತೇನೆ ಅಂತ ಕಟ್ಟಿದ್ದಾನೆ, ಬೆಟ್ ಕಟ್ಟಿದ್ದಾನೆ. ಅವ್ನು ನನ್ನ ಮನೆ ಹತ್ತಿರನೇ ಬಂದು ಗುಡ್ ಮಾರ್ನಿಂಗ್ ಮೇಡಮ್ ಹೇಳಿದ, ಹಿಂಗಂದೆ. ಮತ್ತು ಅಲ್ಲಿನ ಸ್ವಲ್ಪ ಆಗ್ನೆಸ್ ತನಕ ಹೋದಾಗ ಅದೇ ಹುಡುಗ ಅದೇ ಸ್ಕೂಟ್ರಲ್ಲಿ ಬೈಕಲ್ಲಿ ಬಂದಿದ್ದಾನೆ, ಗುಡ್ ಮಾರ್ನಿಂಗ್ ಮೇಡಮ್ ಹೇಳ್ದ. ಮತ್ತು ನಾನು ಆಚೀಚೆ ನೋಡೋ ಹಾಗಿಲ್ಲಲ್ಲ, ಇಷ್ಟೇ ಮಾಡಬೇಕು, ಅವನನ್ನು ನೋಡಿದರೆ ಅವನಿಗೆ ಹೋಗಿ ಕುಟ್ತದೆ ನನ್ನ ಗಾಡಿ. 5 ಸಲ ಕುಟ್ಟಿ ಹೋಗಿ ಅವನು ಅಲ್ಲಿ ಗೆದ್ದಿದ್ದಾನೆ ಬೆಟ್ಟಲ್ಲಿ. ನನ್ನ ಕೈನೆಟಿಕೆಗೆ ಒಂದು ಬೋರ್ಡ್ ಹಾಕಿದ್ದಾರೆ ಹುಡುಗರು, ಅತಿ ಕಡಿಮೆ ವೇಗವೂ ಅಪಘಾತಕ್ಕೆ ಕಾರಣ ಅಂತ ಹಾಕಿದ್ದಾರೆ. ನಾನು, ಹುಡುಗರ ವೇಗ ನನ್ನ ಹತ್ರ ಸಾಧ್ಯ ಇಲ್ಲ, ನನ್ನದೇ ಆದ ವೇಗದಲ್ಲಿ ನಾನು ಹೋಗ್ತಾ ಇದ್ದೆ. ಈ ಥರದ ತಮಾಷೆಗಳನ್ನೆಲ್ಲ ಬರೆದು ಬಸ್ಸಿನವನು ಯಾರೋ ಒಬ್ಬ ನನ್ನನ್ನು ನೆನ್ಪಿಟ್ಕೊಂಡು ಇವರು ನಮ್ಮನ್ನು ತಮಾಷೆ ಮಾಡ್ತಾರೆ ಅಂತ ಒಂದಿನ ನನಗೆ ಕುಟ್ಟಿ ಹೋಗಿಬಿಟ್ಟಿದ್ದಾನೆ. ನಮ್ಮ ಕಾಲೇಜ್ ಮುಂದೆ ಹೋಗಬೇಕು, ಸ್ಟೇಟ್ ಬ್ಯಾಂಕನ್ನು ಸುತ್ತಿಕೊಂಡು, ನೀವು ನೆನಪು ಮಾಡಿಕೊಂಡ ವಿದ್ಯಾರ್ಥಿ ದೆಸೆಯಲ್ಲಿ ಆಗಿರುವಂಥದ್ದು ಇದು. ಆ ಮರುದಿನ ಅದು ನಾನು ಬಿದ್ದೆ, ನನಗೆ ತಲೆ ಎಲ್ಲ ಇದಾಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಹುಡುಗರಿಗೆ ನಮ್ಮ ಕಾಲೇಜ್ ಮುಂದೆ ಹೋಗಿದ್ದಾರೆ, ಆ ಬಸ್ ಹೋಗಿದೆ. ನಮ್ಮ ವಿದ್ಯಾರ್ಥಿಗಳು ಆ ಬಸ್ಸನ್ನು ವಿಚಾರಿಸಿಕೊಂಡಿದ್ದಾರೆ ಅದು ಸುತ್ತಿಕೊಂಡು ಬರುವಾಗ. ನೆಕ್ಸ್ಟ್ ಡೇ ಒಂದು ಪತ್ರಿಕೆಯಲ್ಲಿ ಬಂದಿದೆ, ಕಾಲೇಜ್ ಉಪನ್ಯಾಸಕಿಯ ಕೈನೆಟಿಕ್ ಹಾಗೂ ಸಿಟಿ ಬಸ್ ಡಿಕ್ಕಿ, ಸಿಟಿ ಬಸ್ ಪುಡಿ ಅಂತ ಬಂದಿದೆ.
ಅದು ಬೆಂಗಳೂರವರಿಗೆ ಭಾರಿ ಆಶ್ಚರ್ಯ. ಮಂಗಳೂರಲ್ಲಿ ಆಕ್ಸಿಡೆಂಟ್ ಆದರೆ ನಿಮ್ಮ ಕಥೆ ಅಂತಲ್ಲ, ಅದು ನನ್ನ ಮತ್ತು ನನ್ನ ವಿದ್ಯಾರ್ಥಿಗಳ ನಡುವಿನ ಗುಟ್ಟು. ನಾನು ಬಿಟ್ಕೊಡೋ ಹಾಗಿಲ್ಲ, ವಿದ್ಯಾರ್ಥಿಗಳು ಪುಡಿ ಮಾಡಿಬಿಟ್ಟಿದ್ದಾರೆ. ಇದು ಹೆಡ್ಡಿಂಗ್ ಕೊಡೋದು ನೋಡಿ. ನಾನು ಮತ್ತೆ ಆ ಕ್ಯಾಪ್ಷನ್ ನನಗೆ ಇಷ್ಟ ಆಗೋದು, ಕೈನೆಟಿಕ್ ಡಿಕ್ಕಿ ಆಗಿದ್ದು ಹೌದು, ಸಿಟಿ ಬಸ್ ಡಿಕ್ಕಿ ಆಗಿದ್ದು ಹೌದು, ಸಿಟಿ ಬಸ್ ಪುಡಿ ಪುಡಿ ಅಂತ ಬರೆದಿದ್ದಾರೆ. ಈ ಥರದ ಹಾಸ್ಯವನ್ನು ಕೂಡ ಸ್ವಲ್ಪ ಇಟ್ಟುಕೊಳ್ಳಿ, ನಿಮ್ಮ ಒತ್ತಡಗಳನ್ನು ನೀವು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ಮತ್ತೆ ಚೌತಿ ಬಂದಾಗ ನೀವು ಕ್ಯಾಪ್ಷನ್ ಕೊಡ್ತೀರಿ, ಮಳೆ ಜೋರಾದಾಗ ಗಣಪನ ಹಬ್ಬಕ್ಕೆ ಗೌರಿಯ ಮುನಿಸು ಅಂತ ಕೊಟ್ಟಿದ್ದರು ಒಂದ್ಸಲ. ಮಳೆ ಜೋರು ಬಂದರೆ ಶಾಪಿಂಗ್ ಮಾಡಲಿಕ್ಕಾಗೋದಿಲ್ಲ ಅಂತ. ಈ ಥರದ ಹಾಸ್ಯವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಒಳ್ಳೆಯ ಮನಸ್ಸುಗಳು ಒಳ್ಳೆಯದನ್ನು ಮಾಡುವಂತಹ ಅವಕಾಶ ನಿಮಗಿದೆ. ಸಾಮಾನ್ಯರಿಗೆ ಅಥವಾ ಯಾರೋ ಗೃಹಿಣಿಗೆ, ಯಾರೋ ಒಬ್ಬ ಮನೆಯಲ್ಲಿದ್ದವರಿಗೆ ಇದು ಸಾಧ್ಯ ಇಲ್ಲ. ನಿಮ್ಮ ಗುಂಪು, ನಾನು ಹೇಳ್ತಾ ಇದ್ದೀನಲ್ಲ, ಒಳ್ಳೆಯ ಒಂದು ಮನಸ್ಸಿರುವಂತಹ ಒಂದು ಯುವಕರ ಸಮೂಹ ನಮ್ಮ ಮುಂದೆ ಕೂತ್ಕೊಂಡ್ರೆ ಬಹುಶಃ ತುಂಬ ಸಂತೋಷ ಆಗುವಂಥದ್ದು. ನಾವು ಸ್ಟೂಡೆಂಟ್ಸಿಗೆ ಗದ್ದಲ ಕಂಟ್ರೋಲ್ ಮಾಡಲಿಕ್ಕಾಗದೆ ನಾವು ಗಲಾಟೆ ಮಾಡ್ತೀವಿ. ನೀವು ಕುಲ್ಲೆ ಮಾರಾಯ ಅಂತ ಹೇಳಿದ್ರಲ್ಲ ಸರ್, ನನಗೆ ಅಷ್ಟು ಸಂತೋಷ ಆಯಿತು. ನಮ್ಮ ಸಂಕಟವನ್ನು ಇವರು ಸ್ಪೀಕರ್ ಆಗಿ ಅಲ್ಲಿ ಅನುಭವಿಸ್ತಾ ಇದ್ದಾರಲ್ಲ ಅಂತ. ಅದು ಕಾಲೇಜ್ ವಿದ್ಯಾರ್ಥಿಗಳನ್ನ ಹ್ಯಾಂಡಲ್ ಮಾಡಿದವರಿಗೆ ಗೊತ್ತು. ನನ್ನ ಪ್ರೀತಿಯ ಆಶೀರ್ವಾದ ಸರ್ ನಿಮ್ಮ ಮೇಲೆ. ನಿಮ್ಮ ಕನ್ನಡವೂ ತುಂಬ ಸುಧಾರಿಸಿದೆ, ಮತ್ತು ಅವರಿಗೆಲ್ಲ ಪಾಠ ಮಾಡುವ ರೀತಿ ಇದೆಯಲ್ಲ, ಅದು ನಿಮಗೆ ಇನ್ನಷ್ಟು ಶ್ರೇಯಸ್ಸನ್ನು ತಂದುಕೊಡಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ. ತುಂಬ ಚಿಕ್ಕವರು. ಆಮೇಲೆ ನನ್ನ ಎದುರಿಗಿರುವ ಎಲ್ಲ ನನ್ನ ಕಿರಿಯ ಪತ್ರಕರ್ತ ಸ್ನೇಹಿತರಿಗೆ, ಇಲ್ಲಿ ಯೋಗ, ನನಗೆ ಅವರನ್ನು ಒಂದೇ ಮಾತು ಹೇಳ್ತೇನೆ, ಯೋಗರತ್ನ ಹೌದು. ಮಹಿಳೆಯರ ಪಾಲಿಗೆ ನಮಗೆ ಕೋವಿಡ್ ಆದಾಗ ಹೆಚ್ಚಿನ ಮಹಿಳೆಯರು, ಗಂಡಸರು ಏನು ಮಾಡ್ತಾಯಿದ್ರು ನಂಗೆ ಗೊತ್ತಿಲ್ಲ, ನೀವು ಅಲ್ಲೇ ಕದ್ದು ಆಚೆ ಹೋಗಿ ಎಲ್ಲ ಮಾಡ್ತಾಯಿದ್ರಿ. ಆದರೆ ಮಹಿಳೆಯರು ಮನೆಯಲ್ಲಿ ಬಂದಿಗಳಾಗಿ ಮೆಂಟಲ್ ಡಿಪ್ರೆಷನ್ ಪ್ರಾರಂಭ ಆಗಿತ್ತು. ನನಗೆ ಆಗಿಬಿಡ್ತದೇನೋ ಅನ್ನೋ ಒಂದು ಇತ್ತು. ತುಂಬ ಜನರನ್ನು ನಾನು ಆನ್ಲೈನಲ್ಲಿ ಸೇರಿಸಿದೆ ಅವರ ಪಾಠಕ್ಕೆ, ಯೋಗ ಪಾಠ. ಇವತ್ತಿಗೂ ಆ ಮಹಿಳೆಯರೆಲ್ಲರೂ ನಿಮಗೆ ಕೃತಜ್ಞರಾಗಿದ್ದಾರೆ. ಬೇರೆ ಬೇರೆ ಮಹಿಳೆಯರು ಒಂದೇ ಅಲ್ಲ, ಸಣ್ಣ ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಪತ್ರಕರ್ತರು ಇದ್ದಾರೆ. ಅವರು ಬಂದು ಎಲ್ಲಿ ಬೇಕಾದರೂ ಯೋಗ ಪಾಠವನ್ನು ಉಚಿತವಾಗಿ ಮಾಡ್ತಾರೆ ಅವರು. ಅದೊಂದು ದೊಡ್ಡ DC ಅವರ ಶಿಷ್ಯರು ಇವರಿಗೂ ಹೌದು 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 ಮಾಡ್ತಾರೆ. ಹೌದು ನಮ್ಮ ಮನಸ್ಸಿನ ಉದ್ವಿಗ್ನತೆಯನ್ನು ಕೊತ ಮಾಡ್ಕೊಳ್ಳೋದು ಬೇಡ. ನಾವು ಹಿಡ್ಕೊಂಡಿರಲಿ ಅದು ಕೊತ ಅಂತ ನಾವು ಅದನ್ನು ಬಣ್ಣಿಸೋದು ಬೇಡ. ನಮ್ಮ ಉದ್ವಿಗ್ನತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ವರ್ಗದ, ಎಲ್ಲ ವಯಸ್ಸಿನ ಎಲ್ಲರಿಗೂ ಯೋಗ ಉಚಿತವಾಗಿ ಸಿಗೋದು. ನಾನು ಯೋಗದಿಂದ ನಾನು ಪಡ್ಕೊಂಡ ಲಾಭವನ್ನು ಇಲ್ಲಿ ನೆನಪಿಸ್ಕೊಳ್ಳೋದಕ್ಕೆ, ಯಾಕಂದರೆ ಸರ್ ನನ್ನ ಎದುರಿಗೆ ಬಂದು ಕೂತಿದ್ದು ತುಂಬ ಸಂತೋಷ ಆಗಿದೆ ನನಗೆ. ನಮ್ಮ ದಕ್ಷಿಣ ಕನ್ನಡಕ್ಕೆ ಯಾವುದಕ್ಕೆ ಕಡಿಮೆ ಇಲ್ಲ, ಸಂಪನ್ಮೂಲ ಯಾವುದಕ್ಕೂ ಕಡಿಮೆ ಇಲ್ಲ. ಈ ಸಂಪನ್ಮೂಲವನ್ನು ಸದುಪಯೋಗ ಪಡಿಸ್ಕೊಂಡು, ಬೇರೆಯವರು ಅಸೂಯೆ ಪಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಹಾಗಿಲ್ಲ ಬಿಡಿ ಅಂತ. ಹೌದು, ಅಸೂಯೆ ಪಡುವ ರೀತಿಯಲ್ಲಿ ನಾವು ಇದ್ದೇವೆ. ಇದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ಪತ್ರಕರ್ತರು ಮುಂದುವರ್ಸ್ಕೊಂಡು ಬರ್ತಾರೆ ಅನ್ನುವಂಥ ನನಗೆ ವಿಶ್ವಾಸ ಇದೆ. ನಿಮಗೆಲ್ಲ ನಿಮ್ಮ ವೃತ್ತಿಯಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತನಾಡ್ತೇನೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.